ಅಮ್ಮು ಎಂತ ಮಾಡೋದು? ಐಸ್ ಕ್ರೀಮ್ ತಿಂತಿದ್ದೀರಾ? ಯಾರು ತಂದದ್ದು? ಅಪ್ಪ ತಂದದ್ದಾ? ಹಾಯ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಮಾರ್ನಿಂಗ್ ಎದ್ದು ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ 6:20 ಎದ್ದಿದ್ದೆ. ಎದ್ದು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಟೈಮ್ ಬಂದು 7:10 ಆಗಿದೆ ನೋಡಿ, 7:10. ಈಗ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದೀನಿ. ಸ್ವಲ್ಪ ಚಳಿ ಜಾಸ್ತಿ ಇದೆ ಇವತ್ತು ಹಬ್ಬದ ದಿನ. ಸೊ ಫಸ್ಟ್ ಏನು ಅಂತ ಹೇಳಿದರೆ ಟಿಫನು ರೆಡಿ ಮಾಡಬೇಕು. 7:10 ಆಗಿದೆ. ಹಸ್ಬೆಂಡ್ಗೆ ಕಂಪ್ನಿಗೆ ಹೋಗ್ಲಿಕ್ಕಿದೆ, ಹಾಗಾಗಿ ಅವರಿಗೆ ರಜೆ ಇರಲ್ವಲ್ಲ, ಹಾಗಾಗಿ ಫಸ್ಟ್ ಟಿಫನ್ ರೆಡಿ ಮಾಡಬೇಕು. ಪೂಜೆ ಆದರೆ ಆಮೇಲೆ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ದೇವರಿಗೊಂದು ದೀಪ ಹಚ್ಚಿ ಹೊಸ್ತಿಲು ಬರಬೇಕು ಫಸ್ಟು, ಆಮೇಲೆ ತಿಂಡಿ ಎಲ್ಲ ಮಾಡೋದು. ಫಸ್ಟ್ ಹೊಸ್ತಿಲು, ಆಮೇಲೆ ದೀಪ ಹಚ್ಚಿ ಮತ್ತೆ ನೈವೇದ್ಯಕ್ಕೆಲ್ಲ ಮತ್ತೆ ರೆಡಿ ಮಾಡ್ತೇನೆ. ನೈವೇದ್ಯ ಏನು ಜಾಸ್ತಿ ಏನು ಮಾಡಲ್ಲ, ಸಿಂಪಲ್ ಆಗಿ ಅಷ್ಟೇ ಹಬ್ಬ ಇದು ಮಾಡೋದು. ಕಲಶ ಚೊಂಬಲಿ ನೀರಿಟ್ಟಿರ್ತೇನಲ್ಲ ಮಾರ್ನಿಂಗ್ ದೀಪ ಹಚ್ಚಬೇಕಾದ್ರೆ, ಆ ನೀರನ್ನು ತುಳಸಿಗೆ ನಾನು ಹಾಕ್ತೇನೆ, ತುಳಸಿಗೆ ಮತ್ತು ಅಲೋವೆರಾಗೆ. ಏನು ಅಂತಂದರೆ ನನಗೆ ಬೆಳಿಗ್ಗೆ ದೀಪ ಹಚ್ಚೋದಕ್ಕೆ ಬೇಗ ಎದ್ದೇಳೋದಕ್ಕೇ ಆಗಲ್ಲ. ಸೊ ಇನ್ನು ಮುಂದಾದರೂ ಬೇಗ ಎದ್ದೇಳಬೇಕು ಅಂತ ನೋಡಬೇಕು ಇನ್ನೇನಾಗುತ್ತೆ ಅಂತೇಳಿ. ಹಾಗಾಗಿ ಇವತ್ತು ಹಬ್ಬದ ದಿನ ಆದರೂ ಎದ್ದೇಳಬೇಕು ಅಂತ ಬೇಗ 6:20 ಎದ್ದಿದ್ದೆ. ಅಂದರೆ ನೈಟ್ ಹೊತ್ತು ನಾನು ಕೂತ್ಕೊಂಡಿಲ್ಲ, ಓಕೆನಾ, ಎಡಿಟಿಂಗ್ ಮಾಡೋದಕ್ಕೆ ಕೂತ್ಕೊಂಡಿಲ್ಲ. ಇಲ್ಲಾಂದರೆ ನಾನು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡ್ತೇನೆ ನೈಟ್ 12 ಗಂಟೆಯಿಂದ 1 ಗಂಟೆ 1:30 ತನಕ. ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದೇಳೋದಕ್ಕೆ ಟೈಮ್ ಸಿಗಲ್ಲ. ಯಾಕೆ ಎಡಿಟಿಂಗ್ ಮಾಡ್ತೇನೆ ಅಂತ ಹೇಳಿದರೆ, ಅವಳ ಎದುರುಗಡೆ ಎಡಿಟಿಂಗ್ ಮಾಡಿದರೆ ಅವಳು ಬಿಡಲ್ಲ, ನನಗೆ ಮೊಬೈಲ್ ಬೇಕು ಅಂತೇಳಿ ಹೇಳ್ತಾಳೆ. ಸೊ ಅದಕ್ಕೋಸ್ಕರ ಅವಳ ಎದುರುಗಡೆ ಮೊಬೈಲನ್ನು ಜಾಸ್ತಿ ನಾನು ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ನೈಟ್ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ತೇನೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕಾಗಲ್ಲ. ಇವತ್ತು ಹಬ್ಬ ಅಂತೇಳಿ ಬೇಗ ಎದ್ದಿದ್ದೇನೆ, ಇಲ್ಲಾಂದರೆ 7:30 ಆಗುತ್ತೆ ಎದ್ದೇಳಬೇಕಾದ್ರೆ. 7:30 7:15 ನಂತರನೇ ಎದ್ದೇಳೋದು, ಅದಕ್ಕಿಂತ ಮುಂಚೆ ಎದ್ದೇಳೋದೇ ಇಲ್ಲ. ಸೊ ಈಗ ಟೈಮ್ ಬಂದು 7:20 ಆಗಿದೆ ನೋಡಿ. 7:20 ದೀಪ ಮತ್ತು ಹೊಸ್ತಿಲೆಲ್ಲ ಬರೆದು ರಂಗೋಲಿ ಎಲ್ಲ ಇಟ್ಟಿದ್ದೇನೆ. ಸೊ ನೆಕ್ಸ್ಟ್ ಇನ್ನು ಟಿಫನ್ಗೆ ರೆಡಿ ಮಾಡೋದು. ಅವರಿಗೆ ಕಂಪ್ನಿಯಲ್ಲೇ ಊಟ ಇದೆ ಮಧ್ಯಾಹ್ನ. ಟಿಫನ್ ಬೇಡ ಅಂದರೆ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಫ್ರೀ ಇದೆ ಊಟ, ಅಮೌಂಟ್ ಏನು ಕಟ್ಟಾಗಲ್ಲ. ಸೊ ಹಾಗಾಗಿ ತಿಂಡಿ ಬೆಳಿಗ್ಗೆ ತಿನ್ನೋದಕ್ಕೆ ಮಾತ್ರ ಚಪಾತಿ ಮತ್ತು ವೆಜ್ ಕೂರ್ಮ ಮಾಡ್ತಾಯಿದ್ದೇನೆ. ಫಸ್ಟ್ ಈಗ ಚಪಾತಿಗೆ ಹಿಟ್ಟು ನಾನು ಕಲಿಸ್ಕೊಳ್ತಾ ಇದ್ದೇನೆ. ಸೊ ಅವಳು ಎದ್ದೇಳಲಿಲ್ಲ, ಇಲ್ಲಾಂದರೆ ಒಂದೊಂದು ಸಲ ಅವಳು ಎದ್ದೇಳ್ತಾ ಇರ್ತಾಳೆ ಬೆಳಿಗ್ಗೆ. ಸೊ ಮತ್ತೆ ಓಡೋಗಬೇಕು, ಆ ಥರದ್ದೇನು ಆಗಿಲ್ಲ. ಅವಳು ಎದ್ದೇಳಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಗಂಟೆಗೆ ಎದ್ದೇಳ್ತಾಳೆ ಅಂಥೇಳಿ. ಸೊ ಸ್ವಲ್ಪ ಲೇಟಾಗಿ ಎದ್ದಿದ್ಲು ಅವಳು, ಹಾಗಾಗಿ ಬೇಗ ಬೇಗ ನನಗೆ ಚಪಾತಿ ಎಲ್ಲ ಮಾಡೋದಕ್ಕೆ ಈಸಿ ಆಯಿತು. ಸೊ ಫಸ್ಟ್ ಈಗ ಚಪಾತಿ ಹಿಟ್ಟು ಕಲಿಸ್ಕೊಂಡಾದ ನಂತರ ವೆಜ್ ಕೂರ್ಮಾಗೆ ರೆಡಿ ಮಾಡಬೇಕು. ತರಕಾರಿ ಎಲ್ಲ ಕಟ್ ಮಾಡಿದ್ದೇನೆ ಇಟ್ಟು, ತರಕಾರಿ ಎಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೇನೆ. ನಾನು ಏನೇ ಮಾಡಬೇಕಾದ್ರೆ ಈಗ ರೈಸ್ ಐಟಮಲ್ಲಿ ಪಲಾವ್ ಇರ್ಬೋದು, ಮೆಂತ್ಯ ಬಾತು, ಟೊಮೆಟೊ ಬಾತು ಏನು ಮಾಡೋದಿದ್ರೂ ಕೂಡ ಎಲ್ಲನೂ ಕೂಡ ನಾನು ನೈಟಲ್ಲಿ ಕಟ್ ಮಾಡಿ ಇಟ್ಟಿರ್ತೇನೆ, ಎಲ್ಲ ರೆಡಿ ಮಾಡಿರ್ತೇನೆ, ಮಾರ್ನಿಂಗ್ ಎದ್ದು ಮಾಡೋದಷ್ಟೇ. ಸೊ ಈಗ ವೆಜ್ ಕೂರ್ಮ ಮಾಡೋದಕ್ಕೂ ಕೂಡ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ನಾನು ಆಲ್ರೆಡಿ ರೆಸಿಪಿ ವೀಡಿಯೋಗಳೆಲ್ಲ ಹಾಕಿದ್ದೇನೆ ಅಂತ ಅನಿಸುತ್ತೆ ನನಗೆ, ಬಟ್ ಗೊತ್ತಿಲ್ಲ, ನೆನಪಿಲ್ಲ ನನಗೆ ಹಾಕಿದ್ದೇನೋ ಇಲ್ಲವೋ ಅಂತೇಳಿ. ಹಾಕಿದ್ದೇನೆ ಅಂತ ನೆನಪು ನನಗೆ. ಸೊ ಬೇಕು ಅಂತಿದ್ರೆ ಹೇಳಿ, ಇನ್ನೊಂದು ಸಲ ನಾನು ರೆಸಿಪಿ ಮಾಡಬೇಕಾದ್ರೆ ವೀಡಿಯೋವನ್ನು ಮಾಡ್ತೇನೆ. ಉಪವಾಸ ಏನು ಮಾಡಲ್ಲ, ಯಾಕಂದರೆ ತುಂಬ ಹಸಿವಾಗ್ತಾ ಇರುತ್ತೆ. ಅವಳು ಇನ್ನೂ ಎದೆ ಹಾಲು ಅವಳಿಗೆ ಬಿಡಿಸಿಲ್ಲ ನಾನು. ನೈಟ್ ಹೊತ್ತಲ್ಲೆಲ್ಲ 1-2-3 ಸಲ ಎದ್ದು ಕುಡಿತಾಳಲ್ವ. ಸೊ ಹಾಗಾಗಿ ತುಂಬ ಹಸಿವಾಗ್ತಾ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ, ಹಾಗಾಗಿ ನಾನು ಉಪವಾಸ ಏನು ಮಾಡಲಿಲ್ಲ. ಬೇರೆ ಟೈಮಲ್ಲಾದರೆ ಉಪವಾಸ ಮಾಡ್ಬೋದು, ಎದೆ ಹಾಲೆಲ್ಲ ಬಿಡಿಸಿ ಆದ ನಂತರ ಓಕೆ. ಬಟ್ ಅಷ್ಟರ ತನಕ ನಮ್ಗೆ ಹಸಿವಾಗ್ತಿರುತ್ತೆ ಜೋರು, ನೈಟ್ ಹೊತ್ತೆದ್ದು ಕುಡಿಬೇಕಾದ್ರೆ. ಸೊ ಹಾಗಾಗಿ ಉಪವಾಸ ಏನು ಮಾಡಿಲ್ಲ ನಾನು. ಇದು ನೋಡಿ ಹಸಿ ಬಟಾಣಿ ಎಷ್ಟು ದೊಡ್ಡದಿದೆ ಅಂತೇಳಿ. ಹಸಿ ಬಟಾಣಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನೊಂದು ಏನಂತೇಳಿದರೆ ಕಡಿಮೆ ರೇಟಿಗೂ ಕೂಡ ನಮಗಿಲ್ಲಿ ಸಿಗುತ್ತೆ. ಕೆ ಜಿಗೆ 42 ರೂಪಾಯಿ, 39 ರೂಪೀಸೇನಾ ಕೆ ಜಿಗೆ. ಸೊ ತುಂಬ ಚೆನ್ನಾಗಿರುತ್ತೆ ಬಟಾಣಿ, ದೊಡ್ಡದಾಗಿರುತ್ತೆ ಬಟಾಣಿ. ಈಗ ವೆಜ್ ಕೂರ್ಮ ಕೂಡ ರೆಡಿ ಆಗ್ತಾ ಇದೆ.
ತರಕಾರಿ ನಾನು ಕುಕ್ಕರ್ನಲ್ಲೇ ಬೇಯಿಸ್ಕೊಂಡಿದ್ದೆ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರ್ನಲ್ಲೇ ಇಟ್ಟಿದ್ದೆ. ಹಾಗಾಗಿ ಸ್ವಲ್ಪ ದಪ್ಪ ದಪ್ಪ ಮಾಡಬೇಕು. ಇದಕ್ಕೆ ನಾನು ಗಸಗಸೆ ಹಾಕಿದ್ದೇನೆ, ಹಾಗಾಗಿ ಅದು ದಪ್ಪ ಆಗುತ್ತೆ. ಆಮೇಲೆ ನೋಡಬೇಕಾದ್ರೆ ನೀರು ಥರ ಕಾಣಿಸುತ್ತೆ, ಮತ್ತು ಅದು ಕುದಿದು ದಪ್ಪ ಆಗುತ್ತೆ. ಮತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆವಾಗ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಚಪಾತಿ ಲಟ್ಸೋಕ್ಕೆ ಅಂತೇಳಿ ಕೂತ್ಕೊಂಡಿದ್ದೇನೆ. ಒಂದೆಷ್ಟು 12-13 ಚಪಾತಿ ಅಷ್ಟೇ. ಅವ್ರಿಗೆ ಟಿಫನ್ಗೆ 4 ಚಪಾತಿ ಕಳಿಸ್ಕೊಟ್ಟಿದ್ದೆ. ಆಮೇಲೆ ಒಂದು 8 ಚಪಾತಿಯ 7 ಚಪಾತಿ ಏನೋ ಅಷ್ಟೇ, ಒಂದು 10-12 ಏನೋ ಚಪಾತಿ. ಟಿಫನಿಗೇನಿಲ್ಲಲ್ಲ, ಹಾಗಾಗಿ ಈ ಥರ ವೀಡಿಯೋ ಮಾಡೋದಕ್ಕೆ ಅವಳು ಮಲಗಿರ್ಬೇಕಾದ್ರೇ ನಾನು ವೀಡಿಯೋ ಮಾಡಬೇಕಷ್ಟೇ. ಇಲ್ಲಾಂದರೆ ಟ್ರೈಪಾಡ್ ಇಟ್ಟ ತಕ್ಷಣ ಅದನ್ನು ಎಳಿಯೋಕೆ ಹೋಗ್ತಾಳೆ ಅವಳು. ಅದನ್ನು ಏನಾದರೂ ತಿರುಗಿಸ್ತಾ ಇರ್ತಾಳೆ, ಅಲ್ಲೇ ನಿಂತ್ಕೊಂಡಿರ್ತಾಳೆ, ಏನಾದರೂ ತೀಟ್ಲೆ ಮಾಡ್ತಾ ಇರ್ತಾಳೆ. ಸೊ ಅವಳು ಇಲ್ಲದಿದ್ದಾಗ ನನಗೆ ಸ್ವಲ್ಪ ಚೆನ್ನಾಗಾಗುತ್ತೆ ವ್ಲಾಗ್ ಮಾಡೋದಕ್ಕೆ, ಟ್ರೈಪಾಡೆಲ್ಲ ಇಡ್ಬೋದು ಅಂತೇಳಿ. ಅವಳು ಎದ್ದರೆ ಮತ್ತೆ ಟ್ರೈಪಾಡು ಇಡಲಿಕ್ಕೇ ನನಗಾಗಲ್ಲ. ಇವಾಗ ಚಪಾತಿ ಫಸ್ಟ್ ನಾನು 5 ಚಪಾತಿ ಲಟ್ಸಿದ್ದೆ, ಅವರಿಗೆ ಲೇಟ್ ಆಗುತ್ತೆ ಹಸ್ಬೆಂಡಿಗೆ ಅಂತ ಹೇಳ್ಬಿಟ್ಟು. ಫಸ್ಟ್ ಅದನ್ನು ಈಗ ನಾನು ಕಾಯಿಸ್ತಾ ಇದ್ದೀನಿ ಚಪಾತಿನ. ಚಪಾತಿಗೆ ವೆಜ್ ಕುರ್ಮ ಚೆನ್ನಾಗಾಗುತ್ತೆ, ಹಾಗೆಯೇ ಪೂರಿಗೂ ಚೆನ್ನಾಗಾಗುತ್ತೆ. ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ವೆದರಿಗೆಲ್ಲ ಬೇಡ ಅಂತೇಳ್ಬಿಟ್ಟು ಮಾಡಲಿಲ್ಲ. ಇವಾಗಂತೂ ಫುಲ್ಲು ಸೆಕೆ ಅಲ್ವಾ, ಬಿಸಿಲು ಜಾಸ್ತಿ ಇಲ್ಲಿ. ಬಟ್ ಅಷ್ಟೊಂದೇನು ಸೆಕೆ ಇಲ್ಲ, ಅಂದರೆ ತಡ್ಕೊಳಕ್ಕೇ ಆಗಲ್ಲ ಅನ್ನೋ ಅಷ್ಟು ಸೆಕೆ ಏನಿಲ್ಲ. ಹಗಲಲ್ಲೇನು ಅಷ್ಟೊಂದೇನು ಬೆವರಲ್ಲ, ಓಕೆನಾ, ಬೆವರದು ಏನಿಲ್ಲ. ಬಟ್ ಬಿಸಿಲು ಮಾತ್ರ ತುಂಬ ಇದೆ, ಬಿಸಿಲು ಜಾಸ್ತಿ ಇದೆ. ಬಟ್ ಬೆವರಲ್ಲ, ಅಷ್ಟು ಹೇಳುವಷ್ಟು ಸೆಕೆ ಇಲ್ಲ. ಇನ್ನೇನು ಗೊತ್ತಿಲ್ಲ, ಈಗ ಸದ್ಯದ ಪರಿಸ್ಥಿತಿಲಿ ಅಷ್ಟೇನು ಸೆಕೆ ಇಲ್ಲ. ಆದ್ರೂ ನಾವು ಈ ಟೈಮಲ್ಲಿ ಜಾಸ್ತಿ ವಾಟರ್ ಕಂಟೆಂಟ್ ಇರುವಂಥ ಆಹಾರಗಳನ್ನೇ ಸೇವಿಸಬೇಕು, ಜಾಸ್ತಿ ಖಾರಗಳನ್ನೆಲ್ಲ ತಿನ್ನಬಾರ್ದು. ಬಾಡಿ ಹೀಟ್ ಆಗುತ್ತೆ. ನಂದು ಬಾಡಿ ಹೀಟ್, ನನ್ನ ಮಗಳದ್ದು ಕೂಡ ಅವಳದು ಕೂಡ ಹೀಟ್ ಬಾಡಿನೇ. ಟೈಮ್ ನೋಡಿ ಈಗ 9 ಗಂಟೆನೂ ಆಗಿಲ್ಲ. ಸೊ ಚಪಾತಿ ಎಲ್ಲ ಮಾಡಿ ಆಯಿತು. ಪಾಪು ಇನ್ನೂ ಎದ್ದಿಲ್ಲ, ಇನ್ನೂ ಎದ್ದೇಳಬೇಕಷ್ಟೇ. ನಾನು 6:15 ಎದ್ದಿದ್ದಲ್ವಾ, 6:20ಕ್ಕೆ. ಆಮೇಲಿಂದ ಅವಳು ಎದ್ದೇಳಿಲ್ಲ. ಸೊ ನನಗೆ ಅವಾಗಾಗಿ ಬೇಗ ಸ್ವಲ್ಪ ಅಡುಗೆ ಮಾಡೋದಕ್ಕಾಯಿತು. ಚಪಾತಿ ಮತ್ತು ವೆಜ್ ಕೂರ್ಮ 2 ಮಾಡಿಟ್ಟಿದ್ದೇನೆ. ಚಪಾತಿ ಆಯಿತು. ತೆಂಗಿನಕಾಯಿ ಇರಲಿಲ್ಲ, ಇದು ಸಬ್ಬಕ್ಕಿ ಪಾಯಸ ಮಾಡಬೇಕು ಅಂತೇಳಿ, ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಪಾಯಸ ಮಾಡಬೇಕು ಅಂತ. ಒಂದು ತೆಂಗಿನಕಾಯಿ ಇತ್ತು, ಅದೇನಾಗಿದೆ ಅಂದರೆ ನಿನ್ನೆ ನಾನೇನು ತುರಿದೇನು ಇಡಬೇಕು ಅಂತ ಅಂದಾಗ ಅದು ಹಾಳಾಗಿ ಹೋಗಿತ್ತು. ಸೊ ಹಾಗಾಗಿ ಈಗ ಸಬ್ಬಕ್ಕಿ ಪಾಯಸ ಹಾಲಲ್ಲೇ ಮಾಡೋಣ ಅಂತ ಮತ್ತೆ ಅಂದ್ಕೊಂಡಿದ್ದೆ. ಮತ್ತು ಈಗ ಹೋಗಿ ಹಸ್ಬೆಂಡ್ ತಂದರು ಅಂಗಡಿಯಿಂದ. ತುಂಬ ಬೇಜಾರಾಗುತ್ತೆ, ಇಷ್ಟು ಚಿಕ್ಕದೇ, ತುಂಬ ಚಿಕ್ಕದಿಲ್ಲ, ಬಟ್ ಇದಕ್ಕೆ 33 ರೂಪೀಸ್ ಕೊಡಬೇಕಲ್ಲ ಅಂತೇಳಿ ನಾವು ಬೇರೆ ಕಡೆಯಿಂದ ತರ್ತೀವಿ. 100 ರೂಪೀಸಿಗೆ 6 ತೆಂಗಿನಕಾಯಿ ಎಲ್ಲ ತರ್ತೀವಿ. ಸೊ ಹೋಗೋದಕ್ಕೆ ಗಾಡಿನೂ ಕೆಟ್ಟು ಹೋಗಿತ್ತು ನಿನ್ನೆ ಸಂಜೆ. ಇವತ್ತು ಹಾಗಾಗಿ ಗ್ಯಾರೇಜ್ಗೆ ಕೊಟ್ಟು ಅವ್ರಿಗೆ ಟಿಫನ್ ಬಾಕ್ಸ್ ಹಾಕಿ ಅವರು ಹೋದರು. ಸೊ ಈಗ ಹಾಗಾಗಿ ಇನ್ನು ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಪಾಯಸನೇ ಇನ್ನು ಮಾಡಬೇಕು. ಏನು ಅಂತ ಅಂದರೆ ಇನ್ನೂ ಪಾಪು ಎದ್ದಿಲ್ಲ, ಎದ್ದೇಳಬೇಕಷ್ಟೇ ಅವಳು. ನೋಡೋಣ ಎದ್ದಾಗವಳು ಹೆಂಗೆ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ನನ್ನನ್ನು ನೋಡಿ. ಯಾಕಂದರೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಹೊಸದೇನಲ್ಲ, ಬಟ್ಟೆ ಎಲ್ಲ ಚೇಂಜ್ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಅವಳು ನೋಡ್ತಾ ಇರ್ತಾಳೆ. ತೆಂಗಿನಕಾಯಿ ಏನಕ್ಕೆ ಖಾಲಿಯಾಗಿದೆ ಅಂತ ಅಂದರೆ ಅವರಿಗೆ ಓಟಿರೋದ್ರಿಂದ ನೈಟ್ ಬರಬೇಕಾದ್ರೆ 10 ಗಂಟೆ ಆಗುತ್ತೆ. ಸೊ ಹಾಗಾಗಿ ಹೋಗೋದಕ್ಕೆ ಟೈಮೇ ಸಿಗಲ್ಲ. ಇಲ್ಲಾಂದರೆ ಸಂಜೆ ನಾವು ವಾರದಲ್ಲಿ 4-5 ದಿನ ಆದರೂ ಹೋಗ್ತಾ ಇರ್ತೀವಿ ಆಚೆ ಈಚೆ. ಈಗಂತೂ ಹೋಗೋದಕ್ಕಾಗಲ್ಲ, ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ಎಲ್ಲಿಗೂ ಇಲ್ಲ. ಸೊ ಇವತ್ತು ಸಂಜೆ ಟೆಂಪಲ್ಗೆ ಹೋಗಬೇಕು. ಇವತ್ತು 5 ಗಂಟೆ ತನಕ, 5:15 ತನಕ ಮಾಮೂಲು ಡ್ಯೂಟಿ ಇದೆ ಅಲ್ವಾ, ಅಷ್ಟೇ. ಓಟಿ ಏನಿರಲ್ಲ ಇವತ್ತು, ಹಬ್ಬ ಆಗಿರೋದ್ರಿಂದ. ಮತ್ತು ರಜನೂ ಇಲ್ಲ ಇವತ್ತು. ಸೊ ನಾಳೆನೂ ರಜೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ನಾಳೆನೂ ರಜೆ ಕೊಡಲ್ಲ. ಕೆಲವೊಂದು ಕಂಪ್ನಿಗಳಲ್ಲಿ ನಾಳೆನೂ ರಜೆ ಕೊಡ್ತಾರೆ. ಸೊ ನೋಡೋಣ ಇನ್ನು ಹೇಗೆ ಹೋಗುತ್ತೆ ಅಂತ. ಇನ್ನು ಪಾಯಸ ಒಂದು ಮಾಡಬೇಕಷ್ಟೇ, ಸಾಂಬಾರೆಲ್ಲ ಮತ್ತೆ ಮಾಡೋದು. ಇನ್ನೊಂದು ಪಾಯಸ ಮಾಡಿ ಬಾಳೆಹಣ್ಣಿದೊಂದು ರಸಾಯನ ಥರ ಒಂದು ಚಿಕ್ಕದಾಗಿ ದೇವರಿಗೆ ನೈವೇದ್ಯ ಇಡೋದಕ್ಕೆ ಮಾಡಬೇಕು. ಅದಾದರೆ ಅದೆರಡೇ ಇರೋದು ಮಾಡೋದಕ್ಕೆ. ಮತ್ತೆ ದೇವರಿಗೆ ನೈವೇದ್ಯಲಿಟ್ಟು ಪೂಜೆ ಮಾಡಬೇಕು. ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಅವಳು ಮಿಡ್ಲಲ್ಲಿ ಇದ್ದರೆ ಮತ್ತೆ ಅವಳದ್ದೇ ಆಗುತ್ತೆ, ಅವಳಿಗೆ ಕೊಡೋದು ಅದು ಇದು ಅಂತೇಳಿ. ಸೊ ನೋಡೋಣ. ನೋಡಿ ಅವಳಿಗೆ ಗಟ್ಟಿ ನಿದ್ದೆ ನೋಡಿ. 6:20ಕ್ಕೆ ನಾನು ಎದ್ದಿದ್ದೆಲ್ಲ, ಆಮೇಲಿಂದ ಎದ್ದೇಳಲೇ ಇಲ್ಲ ಅವಳು. 9:15, 9:20 ಆದಾಗ ನಾನೇ ಎಬ್ಸೋಕ್ಕೆ ಬಂದೆ. ಡೋರೆಲ್ಲ ಕ್ಲೋಸ್ ಮಾಡಿರ್ತೇನೆ.
ಹೊರಗಡೆಯಿಂದ ಗಾಳಿ ಬರ್ತಾ ಇರುತ್ತಲ್ಲ, ಚಳಿ ಚಳಿ ಆಗುತ್ತೆ ಅವಳಿಗೆ ಅಂತ ಹೇಳ್ಬಿಟ್ಟು ಈಗ ಸ್ವೆಟ್ರ್ ಏನು ಹಾಕಲ್ಲ. ಯಾಕಂತಂದರೆ ಚಳಿ ಇಲ್ಲಲ್ಲ ಅಷ್ಟೊಂದೇನು. ನೈಟ್ ಹೊತ್ತಲ್ಲಿ ಒಳಗಡೆ ಬಿಸಿ ಬಿಸಿ ಇರುತ್ತೆ, ಚಳಿ ಆಗುತ್ತೆ, ಸೆಕೆ ಆಗುತ್ತೆ ಅಂತೇಳಿ ಅವಳಿಗೆ ಉದ್ದ ಕೈದೆ ನಂಗೆ ಡ್ರೆಸ್ ಬರುತ್ತೆ, ಅದನ್ನೇ ಹಾಕ್ಬಿಡೋದು, ಟೀ ಶರ್ಟು ಮತ್ತು ಸಾಕ್ಸ್ ಒಂದು ಹಾಕಿರ್ತೇನೆ. ಮತ್ತು ಈ ಥರ ಎಲ್ಲ ಹೊದಿಕೆ ಹಾಕಿದರೆ ಏನು ಮಾಡ್ತಾಳೆ ಗೊತ್ತಾ, ಆವಾಗವಾಗ ಎದ್ದೇಳ್ತಾ ಇರ್ತಾಳೆ ನೋಡಿ. ಈಗ ಅವಳನ್ನು ಎಬ್ಬಿಸ್ತಾ ಇದ್ದೇನೆ ನೋಡಿ, ಅವಳು ಎದ್ದೇಳ್ತಾ ಇಲ್ಲ. ಅವ್ರು ಮಲಗ್ತಾರೆ ಅಂತೇಳಿ ನಾವು ಅಷ್ಟೊತ್ತು ಮಲಗಲಿಕ್ಕೆ ಬಿಡಬಾರ್ದು. ಸೊ ನಾವು ಎಬ್ಬಿಸ್ಲಿಕ್ಕೆ ಹೋಗಬೇಕು. ಎದ್ದೇಳಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ, ಎದ್ದರೆ ಪರವಾಗಿಲ್ಲ. ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ನಾನು ಅವಳಿಗೆ ಅವಳನ್ನು ಮಲಗಬೇಕು ಅಂತ ಹೇಳಿದ್ಲು. ಮತ್ತು ಅವಳು ಹಾಲು ಕುಡಿದು ಮಲಗಿದ್ಲು, ಅಲ್ಲಿ ಎದೆ ಹಾಲು ಕುಡಿದು 10:05 ಆಗಿದೆ ನೋಡಿ. ಬಂದಿಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದೆ. ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂದರೆ, ಮತ್ತೆ ಅವಳು ಬಂದರೆ ಎಲ್ಲ ರಂಗೋಲಿಗಳನ್ನೆಲ್ಲ ತೆಗೆದು ಕಾಲಲ್ಲಿ ಇದು ಮಾಡ್ತಾಳೆ ಅಂತೇಳಿ. ಬಟ್ ಏನೋ ಪರವಾಗಿಲ್ಲಪ್ಪೋ, ಇವತ್ತು ರಂಗೋಲಿ ಕಡೆ ಹೋಗಲೇ ಇಲ್ಲ ಅವಳು. ಹೋಗ್ತಿದ್ಲು, ಬಟ್ ನಾನು ದೇವರು ಅಂತ ಹೇಳಿದೆ. ಇವಾಗ ಎದ್ಲು, ಟೈಮ್ 10:05 ಆಯಿತು. ಮತ್ತೆ ಎದ್ಲು, ಒಂದು 10 ನಿಮಿಷ ಅಷ್ಟೇ ಮಲಗಿದ್ದು. ಇವಾಗೆಲ್ಲ ನೋಡ್ತಾ ಇದ್ದಾಳೆ. ರಂಗೋಲಿ ಎಲ್ಲ ಇಟ್ಟಿದ್ದೀನಲ್ವಾ, ಹೂವು ಎಲ್ಲ ಇಟ್ಟಿದ್ದೀನಲ್ವಾ, ಎಲ್ಲ ನೋಡ್ತಾ ಇದ್ದಾಳೆ. ನಾನು ಎದ್ದೇಳೋಕ್ಕಿಂತ ಮುಂಚೆನೇ ಎಲ್ಲ ಮಾಡಿಬಿಟ್ಟಿದ್ದಾಳೆ ಅಮ್ಮ ಅಂತೇಳಿ. ಇವಾಗ ಏನು ಮಾಡ್ತಾಳೆ ಗೊತ್ತಿಲ್ಲ ರಂಗೋಲಿನ. ಇಲ್ಲಾಂದ್ರೆ ಏನು ಮಾಡ್ತಾಳೆ ಗೊತ್ತಾ, ಡೈಲಿ ರಂಗೋಲಿ ಇಟ್ಟರೆ ಅದನ್ನು ಹೋಗಿ ಕಾಲಲ್ಲೆಲ್ಲ ಒರೆಸ್ಬಿಡ್ತಾಳೆ. ಇವಾಗ ಅವಳಿಗೆ ಇನ್ನೂ ನಿದ್ದೆ ಹೋಗಿಲ್ಲ ನೋಡಿ, ಅಲ್ಲಿಗೆ ನಿದ್ದೆ ಬರ್ತಾ ಇದೆ. ಇನ್ನು ಎಬ್ಸ್ಕೊಂಡು ಸೀದಾ ಬಂದೆ ನಾನು. ಅಲ್ಲೇ ಇದ್ರೆ ಮತ್ತೆ ಮಲಗ್ತೀನಿ ಅಂತ ಇದು ಮಾಡ್ತಾಳೆ. ಅವಾಗ ಸ್ವಲ್ಪ ಏನಾಗುತ್ತೆ ಅಂದರೆ, ಸ್ವಲ್ಪ ಆಚೆ ಈಚೆ ಮೇಲ್ಗಡೆ ಹೋದಾಗ ನಿದ್ರೆ ಎಲ್ಲ ಓಡಿ ಹೋಗುತ್ತೆ ನಿದ್ದೆ. ಹಾಗೆ ಈಗ ಹೊರಗಡೆ ಬಂದಿದ್ದೇನೆ ನೋಡಿ. ಅಮ್ಮ ಹಾಯ್ ಮಂಪಿ, ಹಾಯ್ ಅಂಪುಲಿ. ಈಗ ನೋಡಿ ಚಪಾತಿ ತಿನ್ನೋದಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಹಾಗೆಯೇ ಕಾಫಿ ಕೂಡ ಇದೆ. ಅವಳೊಂದು ಸ್ವಲ್ಪ ಕಾಫಿ ಕೊಡ್ತೇನೆ ಅಷ್ಟೇ. ಪಾಯಸಕ್ಕೆ ತೆಂಗಿನಕಾಯಿ ಕೂಡ ರುಬ್ಬಿ ಇಟ್ಟಿದ್ದೆ ನಾನು, ಹಾಲೆಲ್ಲ ತೆಗೆದಿಟ್ಟಿದ್ದೆ. ಇವಾಗ ಚಪಾತಿ ತಿನ್ನೋದು. ಟೈಮ್ ಬಂದು 10:35 ಆಗಿದೆ ನೋಡಿ. ಅವಳೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಕಾಫಿಯನ್ನು ಅಷ್ಟೊಂದೇನು ಕುಡಿಯಲ್ಲ, ಒಂದು 1/4 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಕುಡಿತಾಳೆ ಅಷ್ಟೇ, ಅದು ನಾನು ಮಾಡಿದರೆ ಮಾತ್ರ. ಸೊ ಇವಾಗ ನೋಡಿ ಟಿಫನ್ ಎಲ್ಲ ಆಗಿದೆ. 11:10 ನೋಡಿ. ಅವಳದು ಒಂದು ಚಪಾತಿಯಲ್ಲಿ ಇನ್ನೂ ಉಳಿದಿದೆ. ಯಾಕೋ ಅವಳಿಗೆ ಇವತ್ತು ಹಸಿವಿರಲಿಲ್ಲ ಅನಿಸುತ್ತೆ. ಸೊ ಅವಳು ತಿಂದಿಲ್ಲ ಅಷ್ಟು ಚಪಾತಿ. ಮತ್ತೆ ಅವಳು ತಿಂದಳು 12 ಗಂಟೆ ನಂತರ ಎಲ್ಲ ಮತ್ತೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈಗ ಪಾಯಸ ಕೂಡ ರೆಡಿ ಆಗ್ತಾ ಇದೆ. ಹಾಗೆಯೇ ಬಾಳೆಹಣ್ಣಿಂದೊಂದು ರಸಾಯನ ಥರ ದೇವರಿಗೆ ನೈವೇದ್ಯ ಇಡೋದಕ್ಕೆ ಮಾಡಿದ್ದೆ. ಇಲ್ಲಿ ನೋಡಿ ಏನು ತೀಟ್ಲೆ ಮಾಡ್ತಾಳೆ ನೋಡಿ. ತೆಂಗಿನಕಾಯಿನ 1 ಪ್ಲೇಟಿಗೆ ಹಾಕ್ತಾ ಇದ್ದಾಳೆ. ಈ ಥರ ನೋಡಿ. ನಾನಿಲ್ಲಿ ಎಲ್ಲಿ ಟ್ರೈಪಾಡ್ ಇಡಲಿ ನೋಡಿ ಹೇಳಿ, ಕೈಯಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡಬೇಕಷ್ಟೆ. ಈಗ 11:15 ಏನೋ ಆಗಿದೆ. ಈಗ ದೀಪ ಹಚ್ತಾ ಇದ್ದೇವೆ. ದೇವರಿಗೆ ದೀಪ ಹಚ್ಚಿ ಆರತಿ ಮಾಡಬೇಕು ಅಂತೇಳಿ ಬಂದೆ ನೋಡಿ. ಅವಳು ದೀಪ ಹಚ್ಚಬೇಕಾದ್ರೆ ಈ ಥರನೇ ಒಳಗಡೆನೇ ಇರ್ತಾಳೆ. ಅಲ್ಲಿ ಇರೋದೇ ಜಾಗ ಇಷ್ಟು. ಸೊ ನಿಂತ್ಕೊಂಡೇ ಈ ಥರ ನಾವು ಪೂಜೆ ಮಾಡಬೇಕು. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಲ್ಲೇ ಬಂದು ಇರ್ತಾಳೆ ಅವಳು. ಹೊರಗಡೆ ನಿಂತ್ಕೊ ಅಂತ ಹೇಳಿದ್ರು ಆಚೆ ಸೈಡಿಗೆ ಹೋಗಿ ನಿಂತ್ಕೊಳ್ಳಲ್ಲ. ಆ ಥರ ಅಲ್ಲೇ ಒಳಗಡೆನೇ ನಿಂತ್ಕೊಂಡಿರ್ತಾಳೆ. ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರ್ತಾಳೆ. ಮತ್ತೆಲ್ಲ ದೇವರ ಫೋಟೋಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಅಂದರೆ ನಾವು ಹೇಗೆ ಇದು ಮಾಡ್ತೀವಿ ನೋಡಿ, ಅದೇ ಥರ ಮಕ್ಕಳು ಬೆಳೀತಾರೆ. ನಾವೇನು ಮಾಡ್ತೀವಿ ಅದನ್ನೇ ಮಕ್ಕಳು ಕೂಡ ಮಾಡ್ತಾರೆ. ಸೊ ಅವಳು ನಮಸ್ಕಾರ ಕೂಡ ಮಾಡೋದು ನೋಡಿ. ನನ್ನನ್ನು ನೋಡ್ಕೊಂಡು ನಾನು ಅವಳಿಗೆ ಈ ಥರ ತಿರುಗಿ ನಮಸ್ಕಾರ ಮಾಡು, ರೌಂಡ್ ತಿರುಗಬೇಕು ಅಂತ ನಾನು ಹೇಳಲೇ ಇಲ್ಲ. ಒಂದಿನ ನಾನು ಈ ಥರ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅವಳೇ ತಿರುಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ರೈಟ್ ಸೈಡ್ ಕರೆಕ್ಟಾಗಿ ಅವಳು ರೌಂಡ್ ತಿರುಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಓಕೆನಾ, ಲೆಫ್ಟ್ ಸೈಡಿಗೆ ಏನು ಇದು ಮಾಡಿಲ್ಲ. ಅಂದರೆ ಕೆಲವು ಮಕ್ಕಳಿಗೆ ಗೊತ್ತಾಗಲ್ಲ, ಲೆಫ್ಟಿಗೇನೆ ತಿರುಗಿಬಿಡ್ತಾರೆ. ಬಟ್ ಇವಳು ಕರೆಕ್ಟಾಗಿ ರೈಟ್ ಸೈಡಿಗೇ ತಿರುಗಿ ನಮಸ್ಕಾರ ಮಾಡ್ತಾಯಿದ್ಲು. ಸೊ ಅದು ನಂಗೆ ತುಂಬಾ ಖುಷಿ ಆಯಿತು. ಅಂದರೆ ನಮ್ಮನ್ನು ಅವ್ರು ಹೇಗೆ ಫಾಲೋ ಮಾಡ್ತಾರೆ ನೋಡಿ ಮಕ್ಕಳು ಅಲ್ವಾ. ಈಗ ನಾನು ಉದ್ಬತ್ತಿ ಹಚ್ಚಿದ್ದೇನೆ ಅಷ್ಟೇ, ನಮಸ್ಕಾರ ಮಾಡಬೇಕು ಅಂತ ಅವಳೇ ನೋಡಿ ತಿರುಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಇನ್ನೂ ಆಗಿಲ್ಲ ಅಂತ ಹೇಳಿದೆ. ಅವಳು ಆವಾಗಲೇ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅವಳ ಭಾಷೆಯಲ್ಲಿ ಅವಳು ಹೇಳಿದ್ಲು. ನಾನು ನಮಸ್ಕಾರ ಮಾಡ್ತೀನಿ ಅಂದರೆ ಚಾಮಿ ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ ಹೊಸ್ತಿಲು ಕೂಡ ಅಷ್ಟೇ, ನಾನು ದಾಟಿ ಬರಬೇಕು ಅಂತ ಅವಳಿಗೆ ಹೇಳ್ಕೊಟ್ಟಿದ್ದೀನಿ. ತುಳಿಬಾರ್ದು, ಅದು ಚಾಮಿ ಅಂತೆಲ್ಲ ಹೇಳ್ಕೊಟ್ಟಿದ್ದು ನೋಡಿ. ಇಲ್ಲಿ ಬಂದು ಮತ್ತೆ ಪುನಃ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂದೊಂದು ಸಲ ಮರ್ತೋಗುತ್ತೆ ಯಾವ ಸೈಡ್ ತಿರುಗೋದು ಅಂತ. ಒಂದೊಂದು ಸಲ ಕರೆಕ್ಟಾಗಿ ತಿರುಗ್ತಾಳೆ.
ಸೊ ಹಾಗಾಗಿ ಅವಳು ಹೊಸ್ತಿಲು ಕೂಡ ಅಷ್ಟೇ ದಾಟಿ ಬರ್ತಾಳೆ ಅವಳು. ಅದನ್ನು ಮೆಟ್ಟಬಾರ್ದು, ಅದು ಚಾಮಿ ಅಂತ ಹೇಳಿದರೆ ಸಾಕು, ಅದನ್ನು ಮೆಟ್ಟಕ್ಕೆ ಹೋಗಲ್ಲ, ಆಚೆ ತುಳಿಯಲ್ಲ ಅದನ್ನೇನು ಕೂಡ, ಆಚೆ ಕಾಲು ಹಾಕಿ ಬರ್ತಾಳೆ. ಅದಕ್ಕೋಸ್ಕರ ಹೇಳೋದು, ನಾವು ಯಾವ ರೀತಿಯಾಗಿ ಇರ್ತೇವೋ ಅದೇ ರೀತಿ ಮಕ್ಕಳು ಕೂಡ ಬೆಳೀತಾರೆ. ಸೊ ನಾವು ಕರೆಕ್ಟಾಗಿ ಮಕ್ಕಳಿಗೆ ಚೆನ್ನಾಗಿ ಬುದ್ಧಿಗಳನ್ನೆಲ್ಲ ಹೇಳ್ಕೊಡ್ಬೇಕು. ಹೇಳ್ಕೊಡೋದಲ್ಲ, ಅವ್ರು ನಮ್ಮನ್ನು ನೋಡಿಯೇ ಕಲಿತಾರೆ ಅಷ್ಟೇ. ನಾವೇನು ಮಾಡ್ತೀವಿ ಅದನ್ನು ನೋಡ್ಕೊಂಡು ಇರ್ತಾರೆ ಮಕ್ಕಳು, ನೋಡ್ಕೊಂಡು ಅದೇ ಥರ ಮಕ್ಕಳು ಇದು ಮಾಡ್ತಾರೆ ಅಷ್ಟೇ, ನಮ್ಮನ್ನು ಫಾಲೋ ಮಾಡ್ತಾರೆ. ಮತ್ತು ಈ ಥರ ಆರತಿ ಮಾಡಬೇಕಾದ್ರೆ ಎಲ್ಲ ಹತ್ರ ಏನು ಬರಲ್ಲ, ಬಿಸಿ ಇದೆ ಅಂತ ಹೇಳಿದರೆ ಆಯಿತು, ದೂರನೇ ಇರ್ತಾಳೆ, ಹತ್ರ ಏನು ಬರಲ್ಲ. ಇವಾಗ ನೋಡಿ ಆರತಿ ತಗೊಳ್ಳೋಕ್ಕೂ ಕೂಡ ನೋಡಿ ದೂರದಿಂದಲೇ ತಗೊಳ್ತಾಳೆ, ಹತ್ರ ಹೋದರೆ ಬಿಸಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ ನಾನು ನಮಸ್ಕಾರ ಮಾಡಿದೆ, ನೋಡಿ ಅವಳು ನಮಸ್ಕಾರ ಮಾಡಿದ್ಲು. ಓಕೆನಾ? ಈ ಥರ ಅಂದರೆ ನಮ್ಮನ್ನು ಅವರು ಫಾಲೋ ಮಾಡ್ತಾರೆ, ನಾವು ಯಾವ ರೀತಿಯಾಗಿರ್ತೇವೋ ಅದೇ ರೀತಿಯಾಗಿ ಇರುತ್ತೆ. ಸೊ ಇವಾಗ ನೋಡಿ ಏನು ಮಾಡ್ತಿದ್ದಾಳೆ ಅಂತೇಳಿ ನೋಡಿ, ಇದೇ ಥರ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಓಕೆನಾ? ಒಂದು ಕೂತ್ಕೊಂಡು ಟಿ ವಿ ನೋಡೋದಾಗಲಿ ಇಲ್ಲ, ಒಂದೊಂದು ಸಲ ಮಾತ್ರ ಕೂತ್ಕೊಂಡು ಟಿ ವಿ ನೋಡ್ತಾಳೆ ಅಷ್ಟೇ. ಕೂತ್ಕೊಂಡ್ರೆ ಒಂದು 1/4 ಗಂಟೆ ಅಷ್ಟೇ, ಮತ್ತೆ ಪುನಃ ಎದ್ದು ಓಡಾಡ್ತಾಳೆ. ನೋಡಿ 12:25 ಆಗಿದೆ, ಆಚೆ ಈಚೆ ಓಡಾಡ್ತಾನೆ ಇರ್ತಾಳೆ. ನೋಡಿ ಒಳಗಡೆ ಕೂತ್ಕೊಂಡು ನೋಡಿ ಭಜನೆ ಮಾಡಬೇಕಂತೆ ಅವಳು ಹೇಳೋದು. ಅಂದರೆ ದೀಪ ಎಲ್ಲ ಹಚ್ಚಿದಲ್ಲ ಅವಳು, ಈಗ ಭಜನೆ ಮಾಡೋದು ಅಂತೇಳಿ ಭಜನೆ. ನೋಡಿ ಇಲ್ಲಿ ನೋಡಿ ಏನು ಮಾಡ್ತಿದ್ದಾಳೆ ಅಂತ ನೋಡಿ. ಇದೇ ಥರ ನೋಡಿ, ಇದ್ದಲ್ಲಿ ಇರಲ್ಲ, ಎಲ್ಲ ಕಡೆ ಇದು ಎದುರುಗಡೆದು ಬಾಗಿಲು ಓಪನ್ ಇರುತ್ತೆ, ಬಾಲ್ಕನಿದು ಬಾಗಿಲು ಓಪನ್ ಇರುತ್ತೆ. ಅವಳು ಅಲ್ಲಿ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ನೋಡಿ ಇದೇ ಥರ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್. ನನಗೆ ಹಾಗಾಗಿ ಅವಳನ್ನೇ ನೋಡ್ಕೊಳ್ಳೋದು. ನೋಡ್ಕೊಳ್ಳೋದೇನಿಲ್ಲ, ಅವಳು ಎಲ್ಲಿದ್ದಾಳೆ ಅಂತೇಳಿ ನಾನು ಕರೆದ್ರೆ ಆಯಿತು, ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾಳೆ ಅವಳ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಹೇಳ್ತಾಳೆ ಇಲ್ಲಿದ್ದೀನಿ ಅಂತೇಳಿ. ಇಲ್ಲಿ ಬಾಲ್ಕನಿಯಲ್ಲಿ ಬೇರೆ ಏನೋ ಅದರ ಮೇಲೆ ಹತ್ತೋದೆಲ್ಲ ಮಾಡಲ್ಲ, ಅದು ನಾನಿದ್ದರೆ ಮಾತ್ರ ಅವಳು ಆ ಥರ ಮಾಡೋದು, ಇಲ್ಲಾಂದರೆ ಆ ಥರ ಏನು ಮಾಡಲ್ಲ. ಸುಮ್ಮನೆ ಅಲ್ಲಿ ಆಟ ಆಡ್ಕೊಂಡಿರ್ತಾಳೆ. ನೋಡಿ ಈಗ ಸೋಫಾದ ಕಡೆ ಮೇಲೆ ಹೋದ್ಲು ನೋಡಿ, ಈಗ ಐಸ್ ಕ್ರೀಮ್ ಬೇಕಾ ಅಂತ ಹೇಳಿದೆ, ಬೇಕು ಅಂತ ಹೇಳಿದ್ಲು. ಮ್ಯಾಂಗೋ ನಂದಿನಿ ಅವ್ರದ್ದಾಯ್ತಾ, ಈ ನಂದಿನಿ ಅವ್ರದ್ದು ಐಸ್ ಕ್ರೀಮ್ ಏನು ತೊಂದರೆ ಇಲ್ಲ, ಓಕೆನಾ? ಕ್ಯಾಂಡಿದು ಚೆನ್ನಾಗಿರುತ್ತೆ, ಮತ್ತು ಮಕ್ಕಳಿಗೂ ಕೂಡ ಒಳ್ಳೆಯದೇನೋ, ಅದರಿಂದ ಏನು ಕೆಟ್ಟದ್ದೇನಾಗಲ್ಲ. ಸೊ ಈ ಸಮ್ಮರ್ ಅಂತ ಅಂದಾಗ ಐಸ್ ಕ್ರೀಮ್ ಬೇಕು ಅಂತಲೇ ಅನಿಸುತ್ತೆ. ಸೊ ಇವಾಗ ಅವಳು ನೋಡಿ ಮ್ಯಾಂಗೋ ಐಸ್ ಕ್ರೀಮನ್ನು ತಿಂತಿದ್ದಾಳೆ. ಬಟ್ ನಾನು ಇನ್ನೊಂದು ತಗೊಂಡು ತಿಂದರೆ ಏನು ಮಾಡ್ತಾಳೆ ಗೊತ್ತಾ, ನನಗದು ಬೇಕು ಇದು ಬೇಕು ಎರಡೂ ಬೇಕು, ನನಗೆ ತಿನ್ನೋದಕ್ಕೇ ಬಿಡಲ್ಲ ಅವಳು, ಆ ಥರ ಮಾಡ್ತಾಳೆ. ಆಮೇಲೆ ಅದನ್ನು ನೋಡಿ ಯಾವ ಥರ ಎಲ್ಲ ಮಾಡಿ ಇಡ್ತಾಳೆ ಐಸ್ ಕ್ರೀಮನ್ನಂತ, ನನಗಂತೂ ನಕ್ಕು ಸುಸ್ತಾಗಿಬಿಡುತ್ತೆ ಅವಳು. ಅದಕ್ಕೆ ಯಾರೋ ಒಬ್ರು ಹೇಳಿದರು, ತುಂಬ ಸಣ್ಣಗಿದ್ದಾಳೆ ಅವಳು. ಈ ಥರ ನಾವು ಹಾಲು ತರಲಿಕ್ಕೆಲ್ಲ ಹೋಗ್ತೀವಲ್ವ, ಆವಾಗ ಅಲ್ಲಿ ರೋಡಲ್ಲಿ ಸಿಗೋಬ್ರು ತಾತ ಅವ್ರದ್ದು ಹೇಳಿದರು, ಅವಳು ತುಂಬ ಸಣ್ಣ ಇದ್ದಾಳೆ, ಸ್ವಲ್ಪ ಜಾಸ್ತಿ ಅವಳಿಗೆ ತಿನ್ನಿಸಿ ದಪ್ಪ ಮಾಡಿ ಅಂತ. ಅದಕ್ಕೆ ನಾನು ಅನ್ನೋದು ಏನು ಗೊತ್ತಾ, ಅವಳು ತಿನ್ನೋದು, ಅವಳಿಗೆ ಕೊಡೋದೆಲ್ಲ ನಾವು ಕೊಡ್ತೀವಿ, ಓಕೆನಾ? ಈಗ ಫ್ರೂಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಅವಳಿಗೆ ಹಾಲಿರ್ಬೋದು, ಪ್ರತಿಯೊಂದು ಅವಳು ತಿಂತಾಳೆ. ಬಟ್ ತಿಂದಿದ್ದು ಹೊಟ್ಟೆಯಲ್ಲಿ ಇರಬೇಕಲ್ವ, ಈ ಥರ ಆಚೆ ಈಚೆ ಇಲ್ಲಿಂದ ಆಚೆ ಈಚೆ ಎಲ್ಲ ಹೋದರೆ ಮತ್ತು ಅದು ಎಲ್ಲ ಕರಗಿ ಹೋಗುತ್ತೆ, ಓಕೆನಾ? ಮತ್ತು ಎಲ್ಲಿಗೆ ದಪ್ಪ ಆಗ್ತಾರಲ್ವ. ಸೊ ನನಗೇನು ಅವಳು ದಪ್ಪ ಇದ್ದಿದ್ದಿಷ್ಟು ಸಾಕು, ಯಾಕಂದರೆ ಆರೋಗ್ಯವಾಗಿದ್ದಾಳೆ, ಏನು ತೊಂದರೆ ಇಲ್ಲ. ದಪ್ಪ ಇದ್ದರೆ ಯಾವತ್ತೂ ಜ್ವರ ಶೀತ ಅದು ಇದು, ಮತ್ತು ಇನ್ನೊಂದೇನು ಗೊತ್ತಾ, ಆ್ಯಕ್ಟಿವ್ ಆಗಿರಲ್ಲ ದಪ್ಪ ಇದ್ದರೆ ಮಕ್ಕಳು, ಓಕೆನಾ? ಆ್ಯಕ್ಟಿವ್ ಆಗಿ ಇರಬೇಕು ಅಂತಂದರೆ ಈ ಥರ ಸಣ್ಣ ಇರಬೇಕು, ಆವಾಗಲೇ ಅವರು ಆ್ಯಕ್ಟಿವ್ ಆಗಿರ್ತಾರೆ. ದಪ್ಪ ಇದ್ದರೆ ಆ್ಯಕ್ಟಿವ್ ಆಗಿರೋದಕ್ಕಾಗಲ್ಲ, ಈ ಥರ ಆಟ ಆಡೋದು ಕೂಡ ಇಲ್ಲ, ಓಕೆನಾ? ಸುಮ್ಮನೆ ಒಂದು ಕೂತ್ಕೊಂಡಿರ್ತಾರೆ. ಸೊ ನನಗೆ ಅವಳು ಆರೋಗ್ಯವಾಗಿದ್ದಾಳೆ, ನನಗೆ ಆರೋಗ್ಯ ಮುಖ್ಯ, ಬೇರೆ ಏನಿಲ್ಲ. ಇವಾಗ ನೋಡಿ 1:25 ಆಗಿದೆ, ಈಗ ಆರೆಂಜ್ ಬೇಕು ಅಂತ ಹೇಳಿದ್ಲು, ಆರೆಂಜ್ ಕೊಡ್ತಾ ಇದ್ದೇನೆ. ಸೊ ಜಾಸ್ತಿ ಈಗ ಅವಳಿಗೂ ಕೂಡ ನಾನು ವಾಟರ್ ಕಂಟೆಂಟ್ ಇರುವ ಫುಡ್ಸನ್ನೇ ಕೊಡ್ತಾ ಇದ್ದೀನಿ. ಆರೆಂಜ್ ಇರ್ಬೋದು, ಕಲ್ಲಂಗಡಿ ಹಣ್ಣು ಇರ್ಬೋದು, ಇದನ್ನೇ ಜಾಸ್ತಿ ಕೊಡಬೇಕು. ನೋಡಿ ಬೇಳೆ ಸಾರು ಕೂಡ ಮಾಡಿ ಇಟ್ಟಿದ್ದೀನಿ, ಬೀನ್ಸ್ ಮತ್ತು ಸೋರೆಕಾಯಿ. ಯಾಕಂದರೆ ಈಗ ಬಿಸಿಲಲ್ವಾ, ಜಾಸ್ತಿ ಖಾರ ಇರೋದು ಬೇಡ ಅಂತೇಳಿ ಈ ಥರ ಸಪ್ಪೆ ಸಾರು ಮಾಡಿ ಇಟ್ಟಿದ್ದೇನೆ. ಅವಳಿಗೂ ಕೂಡ ವೈಟ್ ರೈಸಿಗೂ ಕೂಡ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಸೌಟ್ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತ. ನೆಕ್ಸ್ಟ್ ನೋಡಿ ದ್ರಾಕ್ಷಿ ಬೇಕು ಅಂತ ಹೇಳಿದ್ಲು, ದ್ರಾಕ್ಷಿ ತಿನ್ನೋದಕ್ಕೂ ಕೊಟ್ಟಿದ್ದೀನಿ. ದ್ರಾಕ್ಷಿನೂ ಪರವಾಗಿಲ್ಲ, ಅದರಲ್ಲೂ ವಾಟರ್ ಕಂಟೆಂಟ್ ಇದೆ. ಅದಕ್ಕಿಂತ ಜಾಸ್ತಿ ಕಲ್ಲಂಗಡಿ ಹಣ್ಣಲ್ಲಿ ಇದೆ. ಆರೆಂಜು ಕೂಡ ತುಂಬಾ ಒಳ್ಳೆಯದು. ಈಗ 3:25 ಆಗಿದೆ, ಈಗ ದ್ರಾಕ್ಷಿ ತಿಂತಾ ಇದ್ದಾಳೆ. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು, 109 ರೂಪಾಯಿ ಅಂತ ಅನಿಸುತ್ತೆ. 109? ಎಸ್ ಹೌದು, ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ ನೋಡಿ, 109 ರೂಪಾಯಿ, ಅರ್ಧ kg ಅಂತ.
500 ಗ್ರಾಮ್ಸಿಗೆನಾ ಅಂತ, ಅದು MRP ಅಷ್ಟು, ಅದೆಷ್ಟೋ ಕಡಿಮೆಗೆ ಸಿಗುತ್ತೆ. ಈಗ 4 ಗಂಟೆಗೆ 5 ನಿಮಿಷ ಇದೆ. ಅಷ್ಟರಲ್ಲಿ ಅವಳು ಮಲಗಿಬಿಟ್ಲು. ಮಲಗಿಸಿದೆ ನಾನು, ಯಾಕಂದರೆ ಮತ್ತೆ ನೈಟ್ ಪುನಃ ಎದ್ದೇಳೋದು ಬೇಡ ಅಂತೇಳಿ. ನೈಟ್ ಮತ್ತೆ ಪುನಃ ಸ್ವಲ್ಪ ಬೇಗ ಮಲಗಿದರೆ. ಹಾಗೆಯೇ ಸಂಜೆ 6:30 6:45 ಆದಾಗ ಬೆಡ್ಡಾಸನ್ಪುರ ಅಂತೇಳಿ ಟೆಂಪಲ್ಗೆ ಬಂದಿದ್ವಿ. ಏನು ರಶ್ ಇತ್ತು ಅಂತಂದರೆ ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ. ಲೈನ್ ನಿಂತು 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 ಆಮೇಲೆ ಸೀದಾ ಅಲ್ಲಿಂದ ಬಂದ್ವಿ ರಿಟರ್ನು. ಅಲ್ಲೇ ತಿಮ್ಮರಾಯ ಸ್ವಾಮಿ ಇದು ಇತ್ತು, ಅಲ್ಲಿಗೆ ಸೀದಾ ಹೋದ್ವಿ. ಅಲ್ಲಿಂದ ಶಿವಲಿಂಗ ದರ್ಶನ ಮಾಡೋದಕ್ಕೆ ಆಗಲೇ ಇಲ್ಲ ನಮಗೆ, ಅಷ್ಟು ಲೈನ್ ಇತ್ತು. ಅಲ್ಲೇ ಪಕ್ಕದಲ್ಲಿ ಅಂದರೆ ಅದರಲ್ಲೇ ಅಲ್ಲೇ ಒಂದು ತಿಮ್ಮರಾಯಂದು ಇದು ಇದೆ, ಅಲ್ಲಿಗೆ ಹೋದ್ವಿ. ಮತ್ತು ಸೀದಾ ಅಲ್ಲಿಗೆ ಹೋದ್ವಿ ಅಂದರೆ ಆ ಬೆಟ್ಟದ ಮೇಲೇ ಇರೋದು, ಅಕ್ಕಪಕ್ಕ ಇರೋದು. ಒಂದು ಸೈಡು ಶಿವಲಿಂಗದ್ದು, ಇನ್ನೊಂದು ಸೈಡು ತಿಮ್ಮರಾಯ ಸ್ವಾಮಿದು. ಎಷ್ಟು ಲೈನ್ ಇತ್ತಂದರೆ ನೋಡಿ, ಇಲ್ಲಿ ಕಲ್ಲ ಮೇಲೆ ಎಲ್ಲ ನಿಂತ್ಕೊಂಡಿದ್ದಾರೆ, ಕಲ್ಲಿನ ಮೇಲೆ ಎಲ್ಲ ನಿಂತ್ಕೊಂಡಿದ್ರು ಲೈನು. ಅಷ್ಟು ರಶ್ ಇತ್ತು. ಯಾಕಾದರೂ ಬಂದ್ವಪ್ಪ ಅಂತ ಅನಿಸ್ಬಿಡುತ್ತು. ಸುಮ್ಮನೆ ಹೋಗಿದ್ದು. ಬರಬೇಕಾದ್ರೆ 10 ಗಂಟೆ ಆಗಿತ್ತು. ಅಂದರೆ ಆಲ್ಮೋಸ್ಟ್ 6:50 ಲೈನ್ ನಿಂತಿದ್ವಿ. 8:15 ತನಕ ಅಲ್ಲೇ ಲೈನ್ ನಿಂತ್ಕೊಂಡೇ ಬಾಕಿ. ಆದರೂ ಒಳಗಡೆ ಹೋಗೋದಕ್ಕೆ ಆಗಲೇ ಇಲ್ಲ. ಮತ್ತು ಇನ್ನೂ ಅಲ್ಲೇ ಇದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸೀದಾ ರಿಟರ್ನ್ ಬಂದ್ವಿ. ಬೇರೆ ಟೈಮಲ್ಲಂತೂ ರಶ್ ಇರಲ್ಲ. ಶಿವರಾತ್ರಿ ಟೈಮಲ್ಲಿ ಈ ಥರ ರಶ್ ಇರುತ್ತೆ ಬೆಂಗಳೂರಲ್ಲಿ. ಶಿವರಾತ್ರಿ ಅಂತಲ್ಲ, ಯಾವುದೇ ನೀವು ಟೆಂಪಲು ಏನಾದರೂ ಇದ್ದು ಅಂತ ಅಂದರೆ, ಈಗ ವೈಕುಂಠ ಏಕಾದಶಿ ಅಂತ ಅಂದಾಗಲೂ ಅಷ್ಟೇ, ಎಲ್ಲಿ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಇರುತ್ತೆ ನೋಡಿ, ಅಂಥ ದೇವಸ್ಥಾನಗಳೆಲ್ಲದಲ್ಲೂ ರಶ್ ಇರುತ್ತೆ. ಹಾಗೆಯೇ ಶಿವರಾತ್ರಿ ಕೂಡ ಕಾಲಿಡೋದಕ್ಕೆ ಜಾಗ ಇಲ್ಲ, ಎಲ್ಲಿಂದೆಲ್ಲ ಜನ ಬರ್ತಾರೆ ಅಂತ ಅನಿಸ್ಬಿಡುತ್ತೆ. ಸೊ ಇದಿಷ್ಟು ಶಿವರಾತ್ರಿ ಹಬ್ಬದ ವ್ಲಾಗು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.